ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವ್ನು ತೊಗೊಂಡಿರೋದು, 80% ಸರ್ಕಾರನೇ ನುಂಗಿರೋ ಅಂಥದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು. ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಏನು ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, ಯಾರ್ರೀ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ ಯಾಕಂದ್ರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತದೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ರು ಇವರು? SIT ಪ್ಯಾರಲಲ್ ಆಗಿ ಎಲ್ಲಾದ್ರೂ ಇತಿಹಾಸದಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ 2 ತನಿಖೆ ಆಗೋಕ್ಕೆ ಸಾಧ್ಯನಾ? ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ SITಯಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಕೊಳ್ಳಿ. MDನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ, ಮುಂದುವರಿಬೋದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ ಹೇಳಿದ್ದಾರೆ. ದಲಿತರಿಗೆ ಮೀಸಲಿಟ್ಟಣ, ಅಭಿವೃದ್ಧಿಗೆ ಮೀಸಲಿಟ್ಟದ್ದು. ಏನೋ ರಸ್ತೆ ಮಾಡಬೇಕು, ಕುಡಿಯೋ ನೀರು ಕೊಡಬೇಕು, ಈ ಥರದಕ್ಕೆ ಮೀಸಲಿಟ್ಟಣ ಅನ್ನ ನೀವು ಅವ್ರಿಗೆ ಲಂಚ ಕೊಡೋ ರೀತಿ ಅವ್ರನ್ನ ಪ್ರೇರೇಪಣೆ ಮಾಡುವಂಥ ಈ ಥರದ ಹೀನಕಾರಿಕೆ ಮಾಡಿರೋದಕ್ಕೆ ಕೊಟ್ಟಿದ್ದಾರೆ. ಈ ಹಣವನ್ನು, ದಲಿತರ ಹಣವನ್ನು ನುಂಗಿದ್ದಾರೆ, ಡೈವರ್ಟ್ ಮಾಡಿದ್ದಾರೆ ಅಂತ ಇದನ್ನು ಕೂಡ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರರವರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಜೊತೆಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಶಾಸಕರುಗಳು ಒಟ್ಟಿಗೆ ಸೇರಿ ಸಭೆ ಚರ್ಚೆ ನಡೆಸಿದ್ದೇವೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ತನ್ನ ನೀತಿಯಿಂದ ಬೆಲೆ ಏರಿಕೆಗೆ ಹೇಗೆ ಕಾರಣ ಆಗಿದೆ, ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋದು ಸೇರಿದಂತೆ ನಾವು ಪ್ರಮುಖ ವಿಷಯಗಳನ್ನು ಚರ್ಚೆ ವಿಷಯವಾಗಿ ತೆಗೆದುಕೊಳ್ಳಲಿದ್ದೇವೆ. ಈಗಾಗಲೇ ತನಿಖೆ ಮತ್ತು ಸಾರ್ವಜನಿಕ ಚರ್ಚೆಯಲ್ಲಿರುವಂಥ ವಿಷಯ ಮೈಸೂರಿನ ಮೂಡ ಹಗರಣ ಇರ್ಬೋದು, ಮಹರ್ಷಿ ವಾಲ್ಮೀಕಿ ಹಗರಣ ಇರ್ಬೋದು, SCP TSP ಅನುದಾನದ ದುರ್ಬಳಕೆ ಇರ್ಬೋದು. ಇವೆಲ್ಲವೂ ಕುರಿತಂತೆ ನಾವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತೀವಿ. ನಾವು ವಿಧಾನಸಭೆ ಅಧಿವೇಶನಕ್ಕೆ ಮುಂಚೆ ನೈತಿಕ ಹೊಣೆ ಮತ್ತು ಮೇಲ್ಪಂಕ್ತಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಹಾಕಬೇಕು. ಅವರು ತನ್ನ ರಾಜೀನಾಮೆಯ ಮೂಲಕ ಮೂಡ ಹಗರಣದಲ್ಲಿ ಈಗ ಮೇಲ್ನೋಟಕ್ಕಿರುವ ಸಾಕ್ಷಿಗಳೇ ಮೂಡ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ, ಅಲ್ಲಿಯ ಭ್ರಷ್ಟಾಚಾರದ ರೂವಾರಿ ಅವರು ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಭ್ರಷ್ಟಾಚಾರ ಮಾಡಿ ಅದ್ರ ಜೊತೆಗೆ ಬಂಡತನದಿಂದ ಸಮರ್ಥನೆ ಮಾಡ್ಕೊಳ್ಳೋ ಕೆಲಸನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಜ್ಯದ ಜನರ ಪಾಲಿಗೆ ಅವರು ಖಳನಾಯಕರಾಗಬಾರ್ದು, ಕಪ್ಪು ಚುಕ್ಕೆ ಉಳಿಬಾರ್ದು. ಅದಕ್ಕೆ ರಾಜೀನಾಮೆಯ ಮೂಲಕ ಮೇಲ್ಪಂಕ್ತಿಯನ್ನು ಹಾಕಬೇಕು. ಮುಖ್ಯಮಂತ್ರಿಯ ಮೇಲೆ ಆರೋಪ ಬಂದಾಗ ರಾಜ್ಯದಲ್ಲಿರುವ ಯಾವುದೇ ತನಿಖಾ ಸಂಸ್ಥೆ ಮುಖ್ಯಮಂತ್ರಿಯ ಕಡೆಗೆ ಬೆಟ್ ಮಾಡಿ ತೋರಿಸುವಂಥ ಉದಾಹರಣೆ ಇಲ್ಲ. ಹಾಗಾಗಿ ಆ ನ್ಯಾಯಯುತವಾಗಿ ತನಿಖೆ ನಡೆಯೋದಕ್ಕೆ, ಪಾರದರ್ಶಕವಾದ ತನಿಖೆ ನಡೆಯೋದಕ್ಕೆ ಇವರು ಪ್ರಾಮಾಣಿಕವಾಗಿ ರಾಜೀನಾಮೆ ಕೊಡಬೇಕು. ಇವರು ಪ್ರಾಮಾಣಿಕರು ಇದ್ದರೆ ರಾಜೀನಾಮೆ ಕೊಡ್ತಾರೆ, ಭ್ರಷ್ಟಾಚಾರಿಯಾಗಿದ್ದರೆ ಸಮರ್ಥನೆ ಮಾಡ್ಕೊಳ್ಳೋದನ್ನು ಮುಂದುವರಿಸ್ತಾರೆ. ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಅದನ್ನ ವಿಧಾನಸಭೆ ಅಧಿವೇಶನದಲ್ಲೂ ನಾವು ಅದೇ ಆಗ್ರಹವನ್ನು ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅನೇಕ ತಪ್ಪು ಮಾಹಿತಿಗಳನ್ನ ಮೂಡ ಹಗರಣದ ವಿಚಾರದಲ್ಲಿ ಜನರ ಮುಂದೆ ಹೇಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ನಡೆದಿರ್ತಕ್ಕಂಥ ಭೂ ಕಬಳಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ನೇರವಾಗಿ ಹೇಳ್ತಾನೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಒಂದು ಮುಖವಾಡ ಇವತ್ತು ಕಳಚಿ ಬಿದ್ದಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹೇಗಾದ್ರೂ ಸರಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ಕಬಳಿಸಬೇಕು, ನಿಯಮಗಳನ್ನ ಗಾಳಿಗೆ ತೂರಿ ಅಧಿಕಾರದ ಪ್ರಭಾವನ ಬಳಸಿಕೊಂಡು ಪ್ರತಿ ಹಂತದಲ್ಲೂ ಕೂಡ ಅಕ್ರಮ ನಡೆದಿರ್ತಕ್ಕಂಥ ವಾಸನೆ ಹೊತ್ತು ಬಡಿತಾ ಇದೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರವನ್ನು ಕೂಡ ನೀಡಬೇಕಾಗ್ತದೆ, ಮತ್ತೆ ಇದರ ನೇರವಾಗಿರ್ತಕ್ಕಂಥ ಹೊಣೆಯನ್ನು ಕೂಡ ಅವ್ರು ಹೊರಬೇಕಾಗ್ತದೆ. ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲಿ ಇವ್ರ ಹೇಳಿಕೆಗಳನ್ನ ನಾವು ಗಮನಿಸಿದ್ದೇವೆ. ಮತ್ತೊಂದು ಫೇಮಸ್ ಸ್ಟೇಟ್ಮೆಂಟ್ ಮಾನ್ಯ ಸಿದ್ದರಾಮಯ್ಯನವರು ಅದೇ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು, ಮಹದೇವಪ್ಪನವರೇ ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ಕಾಕಾ ಸಾಹೇಬ್ ನಿಮ್ಮ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತಕ್ಕಂಥ
ಅಂತಕ್ಕಂತ ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿ ಬಗ್ಗೆ ಉಲ್ಲೇಖ ಮಾಡಿದಾಗ ಹೇಳಿದ್ರು. ಆದ್ರೆ ಯಾವ ಸಿದ್ದರಾಮಯ್ಯನವರು ಅವ್ರ ಹೆಂಡತಿಗೂ ಫ್ರೀ ಇವ್ರ ಹೆಂಡತಿಗೂ ಫ್ರೀ ಅಂತ ಹೇಳಿದ್ರು, ಪಾಪ ರಾಜ್ಯದಲ್ಲಿರ್ತಕ್ಕಂತ ಬಡವರಿಗೆ 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿ ತಮ್ಮ ಪತ್ನಿಗೆ ಒಂದು ನಿವೇಶನಕ್ಕೆ 2 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ಒಟ್ಟು 14 ನಿವೇಶನಗಳು ಸುಮಾರು 63-64 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂತ ನಿವೇಶನವನ್ನ ತಮ್ಮ ಪತ್ನಿಗೆ ಇವತ್ತು ಸೈಟ್ ಅಲಾಟ್ ಆಗಿರ್ತಕ್ಕಂಥದ್ದು. ಇದನ್ನ ಇವತ್ತು ರಾಜ್ಯದ ಜನರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಹುಶಃ ತಮ್ಮ ಅವಧಿಯಲ್ಲಿ ಅವ್ಯವಹಾರ ನಡೆಸಿ ತಮ್ಮದೇ ಸರ್ಕಾರದಿಂದ ಪರಿಹಾರವನ್ನ ಕೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಯಾರು ಇದ್ದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು.